ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷ ಸದಸ್ಯರನ್ನ ಕುರಿತು ಏನು ಹೇಳಿದ್ರು ಕೇಳೋಣ ಬನ್ನಿ. ಇನ್ನು ಉತ್ತರನೇ ಮುಗಿಸಿಲ್ಲ, ಹಿಂಗ್ ಬೆರಳು ತೋರಿಸಿದ್ರೆ ಹೆಂಗ್ರಿ? ಏನ್ ಕ್ವಶನ್ ಅವರ್ ಇದು? ಕ್ವಶನ್ ಕೇಳಿದ್ರು ಅವರು. ಕೂತ್ಕೊಳ್ಳಿ ಪ್ಲೀಸ್, ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲ ಕ್ವಶನ್ ಅವರು ಆ ಕ್ವಶನ್ಗೆ ಅವ್ರು ಕ್ವಶನ್ ಕೇಳಿದ್ರು. ಇದು ಅಲ್ಲಲ್ಲ ನಾವು ಕೇಳ್ತೀವಿ, ನಾವು ಕೇಳ್ತೀವಿ. ನಾವು ಕ್ವಶನ್ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಮುಗಿಸಿದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಗೂಂಡಾಗಿರಿ ಮಾಡ್ತೀರಾ? ಎದುರಲ್ಲ, ರಾಜ್ಯದ ಜನ ನೋಡ್ತಾ ಇದ್ದಾರೆ. 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಮಾಹಿತಿ ಕೊಡ್ತಾ ಇದ್ದೀವಿ. ಅವ್ರು ಕೇಳ್ತಾರೆ, ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅದರ ಅರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನ ಹೇಳ್ಬಾರದು ಅಂತೇಳಿ ಗಲಾಟೆ ಮಾಡ್ತಾರೆ. ಈಗ ಸಭಾಪತಿಯವರೇ ನಾನು ಪ್ರಶ್ನೆ ಕೇಳಿದ್ದೀನಿ. ಅವರು ಪ್ರಶ್ನೆ ಕೇಳಿರೋರು, ನೀವಲ್ಲ ಪ್ರಶ್ನೆ ಕೇಳಿದ್ರು ಅವರು. ಉತ್ತರನೇ ಮುಗಿಸಿಲ್ಲ, ಮುಗಿಸಿಲ್ಲ. ವೆಂಕಟೇಶ್ ಕೇಳಿ ಕೊಡ್ರಿ, ನೀವು ಕುತ್ಕೊಳ್ಳಿ, ಕುತ್ಕೊಳ್ಳಮ್ಮ. ಮಾನ್ಯ ಮುಖ್ಯಮಂತ್ರಿ ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ನೋಡಿ ನಾ ಹೇಳ್ತೀನಿ, ಇಲ್ಲ ಕೇಳಿ ಕೊಡ್ರಿ, ಅದನ್ನು ಕಡತದಿಂದ ತೆಗೆದುಹಾಕಬಹುದು, ಕಡತದಿಂದ ತೆಗೆದ್ರೆ ಇವರಿಗೆ ನಮ್ಮ ಸದನದ ನಿಯಮಾವಳಿಗಳು ಬೇಕಾಗಿಲ್ಲ. ಇವರಿಗೆ ನಿಯಮಾವಳಿಗಳು ಏನ್ ಬೇಕಾದ್ರೂ ಮಾತಾಡಬಹುದು. ಯಾಕೆ ಮಾಡ್ಕೊಂಡಿದ್ದೀವಿ? ಕಡತದಿಂದ ತೆಗೆಯುವುದು ನಿಯಮಾವಳಿಗಳ ಪ್ರಕಾರ ಮಾತಾಡಿ. ಕಡತದಿಂದ ತೆಗೆಯಲಾಗಿದೆ. ಗವರ್ಮೆಂಟ್ ಈಸ್ ರೆಡಿ ಟು ರಿಪ್ಲೈ ಎನಿ ಕ್ವಶನ್, ಎನಿ ಕ್ವಶನ್, ಎನಿ ಮ್ಯಾಟರ್. ನೀವು ಮಧ್ಯದಲ್ಲಿ ಎದ್ದು ಗಲಾಟೆ ಮಾಡ್ತೀವಿ, ಉತ್ತರ ಹೇಳುವಾಗ ಗಲಾಟೆ ಮಾಡ್ತೀವಿ ಅಂತಂದ್ರೆ ಒಂದ್ ನಿಮಿಷ, ಇದು ಸಂಸದೀಯ ವ್ಯವಸ್ಥೆ ಲಕ್ಷಣ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸಂಸದೀಯ ವ್ಯವಸ್ಥೆ ಲಕ್ಷಣ ಇದು. ಸಂಸದೀಯ ವ್ಯವಸ್ಥೆಗಳ ಮುಖ್ಯಮಂತ್ರಿಗಳು ನಿಮ್ಮ ಗೂಂಡಾಗಿರಿಗೆ ಎದುರಲ್ಲ, ಒಪ್ಪಾಕಲ್ಲ. ಒಪ್ಪಾಕಲ್ಲ, ಎದುರಲ್ಲ. ಎಲ್ಲ ಎತ್ತಿದ್ರು ಕೂಡ ಸತ್ಯವನ್ನೇ ಹೇಳ್ತೀನಿ. ಸತ್ಯವನ್ನ ಹೇಳ್ಬಾರದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ. ಸತ್ಯ ಗೊತ್ತಾಗಬೇಕು, ಈ ಸದನಕ್ಕೆ ಗೊತ್ತಾಗಬೇಕು, ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಕರ್ನಾಟಕದ ಜನ ಇವರಿಗೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಲ್ಲ.